ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬೆಳಿಗ್ಗೆ ಎದ್ದೇಳೋದು ಅಷ್ಟು ಎಲ್ಲರಿಗೂ ಇಷ್ಟ ಆಗಲ್ಲ. ಸೊ ಇವತ್ತು ಏನೋ ನಾನು ಬೇಗ ಎದ್ದೆ, ಸ್ನಾನ ಮಾಡಿ. ಅಂದರೆ ನನ್ನೇ ಎದ್ದಿದ್ದೀನಿ, ಬಟ್ ಇವತ್ತು ಒಂಥರ ಬೆಳಿಗ್ಗೆ ಮಲ್ಕೊಳ್ಳೋದು ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ನನಗೆ ಇವತ್ತಾಗೂ ಎದ್ದಿರೋದೇ ಖುಷಿ ಆಗ್ತಿದೆ. ಈ ಚಳಿಯಲ್ಲಿ ಸ್ನಾನ ಮಾಡೋದು, ಹೋಗೋದು ಡ್ಯೂಟಿಗೆ. ಸೊ ಚೆನ್ನಾಗಿದೆ. ಡೈಲಿ ಚೆನ್ನಾಗಿರೋದು ಗೊತ್ತಿಲ್ಲ, ಬಟ್ ಇವತ್ತಿಗಂತೂ ಚೆನ್ನಾಗಿದೆ. ಸೊ ಬನ್ನಿ, ಇವತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ಬೇಗ ಆಗಿದೆ, ದೋಸೆ ಇದೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರೆ ಇನ್ನು ಬರೋದು ನಾನು ಸಂಜೆ 4 ಗಂಟೆ. ಈ ಕಡೆಯಿಂದ ಸನ್ರೈಸ್ ಆಗ್ತಾಯಿದೆ, ಇನ್ನೂ ಕಾಣಿಸ್ತಿಲ್ಲ, ಬರಬೇಕು ಇವಾಗ ಸಣ್ಣ. ಬ್ರೇಕ್ಫಾಸ್ಟ್ ದೋಸೆ, ಸಾಂಬಾರು, ಚಟ್ನಿ. ಇವತ್ತ್ಯಾಕೋ ಬೆಳಿಗ್ಗೆ ಎದ್ದಿರೋದ್ರಿಂದ ಮನ್ಸ್ಕೊಂಥರ ಖುಷಿ. ಸೊ ಅದನ್ನೇ ಹಂಗೆ ಒಂದು ವ್ಯೂ ನೋಡ್ತಾ ಬೆಳಿಗ್ಗೆ ಸನ್ ಬರುತ್ತಲ್ಲ, ಸನ್ ಬರುವಾಗ ಸೊ ಅದೊಂಥರ ಮಜಾ. ಆ ಜೊತೆಗೆ ಮಂಜು, ಆ ಚಳಿಯಲ್ಲಿ ಏನೋ ಒಂಥರ ಮಜಾ ಇದೆ ಗುರು. ಬಟ್ ಡೈಲಿ ಇರತ್ತಾ ಗೊತ್ತಿಲ್ಲ, ಬಟ್ ಇವತ್ತಂತೂ ಸಖತ್ತಾಗಿತ್ತು. ಎದ್ದಂಗೆ ಸ್ನಾನ ಎಲ್ಲ ಮಾಡಿ ಹಂಗೆ ಹಂಗೆ ಊಟ ಅಂತಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿ ಬಂದು ನಿಂತ್ಕೊಂಡೆ ಇಲ್ಲಿ ಸ್ವಲ್ಪ ಹೊತ್ತು. ನೇಚರ್ನ ನೋಡೋದಿದೆಯಲ್ಲ, ಮರ ಗಿಡ, ಅದೇ ಒಂದು ಸೂಪರ್ ಕತೆ. ಸೊ ನಾನು ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ಇಲ್ಲೆಲ್ಲ ಬರ್ತಾಯಿದ್ದೆ, ಅಂದರೆ ಆ ಟ್ರೈನಿಂಗ್ ಟೈಮಲ್ಲಿ. ಸೊ ಇಲ್ಲೆಲ್ಲ ಬರೋದು, ಇಲ್ಲೊಂದು ಸಲ ವೀಡಿಯೋ ಮಾಡೋಣ ಅಂದೆ, ಅದು ಆಗಲಿಲ್ಲ. ಅದು ಬಿಟ್ಟರೆ ಇಲ್ಲಿ ಫೋಟೋ ಎಲ್ಲ ತಗೊಂಡು ಮಜಾ ಮಾಡ್ತಿದ್ವಿ. ಸನ್ರೈಸು ಸಖತ್ತಾಗಿ ಕಾಣಿಸ್ತಾಯಿದೆ. ಇನ್ನು ಒಳ್ಳೆ ಕ್ಯಾಮ್ರಾ ಇದ್ದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತಲ್ವ. ವಾವ್ ಗೈಸ್, ಬನ್ನಿ ಇವಾಗ ಆಫೀಸ್ಗೆ ಹೋಗೋಣ, ಟೈಮ್ ಆಯಿತು ಅಂತ ಹೇಳ್ತೀನಿ ಅಂದ್ಕೊಂಡ್ರೆ ಜಸ್ಟ್ ಕಿಡಿಂಗ್. ಆಲ್ರೆಡಿ ಆಫೀಸ್ಗೆ ಹೋಗಿ ಬಂದಾಯ್ತು. ಇವಾಗ ಎಷ್ಟು ಗಂಟೆ ಗೊತ್ತಾ? 4:15. ಸೊ ಇನ್ನೇನಿಲ್ಲ, ಇವಾಗ ಬಟ್ಟೆ ಚೇಂಜ್ ಮಾಡಿ ಊಟ ಮಾಡಬೇಕು. ಇಲ್ಲ, ನಾನು ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿಲ್ಲ. ಸೊ ಊಟ ಮಾಡಿ ಹೊರಗಡೆ ಹೋಗೋಣ. ನನಗೆ ವಾಕೋ ಏನು ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ. ಸೊ ನೋಡೋಣ. ಟೀ ಮತ್ತು ಬಾಳೆಕಾಯಿ ಬಜ್ಜಿ ತಿಂತ ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದೆ ನಾನು ಇಲ್ಲಿ. ಸೊ ನೆನ್ನೇನೊಂದು ಸಲ ಪಾನಿಪುರಿ ತಿಂದಿದ್ದೆ. ಸೊ ಅದಕ್ಕೆ ಇವತ್ತು ತಿನ್ನೋಣ ಅಂತ ಅನಿಸ್ತು. ಬಟ್ ಇದು ಅಂದ್ಕೊಂಡಿರೋಷ್ಟೆಲ್ಲ ಟೇಸ್ಟ್ ಇರಲಿಲ್ಲ. ಇದರಲ್ಲಿ ಬಟಾಣಿ ಹಾಕಿ ಮಾಡಿದ್ರು. ಸೊ ಇರಲಿ ಅಂತ ಟ್ರೈ ಮಾಡಿದೆ. ಅಲ್ಲಿಂದ ಈ ಸಪೋಟ ತಿಂದೆ. ನೆನ್ನೆ ವಾಶ್ ಮಾಡಿರೋ ಬಟ್ಟೆ ಇವಾಗ ತೆಗಿತಾ ಇದ್ದೀನಿ. ಜೇಬಲ್ಲಿ ಕಾಸಿಲ್ಲ ಅಂದರೂ ಶೋಕಿಗೇನು ಕಮ್ಮಿ ಇಲ್ಲ ಅನ್ನೋ ಥರ ಸುಮ್ಮನೆ ಹಂಗೆ ಹೋಗಿ ಐಫೋನೆಲ್ಲ ನೋಡ್ಕೊಂಡು ಬಂದೆ. ಸೊ 15 ನೋಡಿದೆ, 16 ನೋಡಿದೆ. ಬಡ್ಜೆಟ್ಗೆ ಬರೋದು 15 ಅಂತ ಕೊನೆಗೆ ಗೊತ್ತಾಯಿತು. ಸೊ ಅಷ್ಟೇ, ಇನ್ನೇನಿಲ್ಲ. ಇವತ್ತು ಕಥೆನೇ ನನಗೂ ಗೊತ್ತಿಲ್ಲ ಎಂತ ವ್ಲಾಗ್ ಮಾಡಿದ್ದೀನಿ ಅಂತ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ ನನಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.